ಸ್ವಲ್ಪ ಕುಡಿ, ಸ್ವಲ್ಪ ಕುಡಿಯಮ್ಮ. ಅಚ್ಚು ಅಚ್ಚು ಅಚ್ಚು, ಏನಾಯ್ತು? ಜ್ಯೂಸ್ ಏನಾದ್ರೂ ಕಹಿ ಇತ್ತಾ? ಇಲ್ಲ ಅದಕ್ಕೆ ನನ್ನಿಂದ ಆಗ್ತಿಲ್ಲ. ಅದಕ್ಕೆ ನನ್ನ ಮನ್ಸು ಕಹಿ ಆಗಿದೆ, ನನಗೆ ಹೊಟ್ಟೆ ತೊಳಸ್ದಂಗ ಆಗ್ತಿದೆ. ಅದಕ್ಕೆ ಎದೆ ಎಲ್ಲ ಉರಿತಿದೆ. ಕಣ್ಣು ಮುಂದೆ ನಡ್ತಿರೋದನ್ನ ಯೋಚನೆ ಮಾಡಿ ನನ್ನ ತಲೆ ಸಿಡಿದು ಹೋಗ್ತಿದೆ. ಅದಕ್ಕೆ ಏನ್ ಮಾಡೋದು? ಅದಕ್ಕೆ ನಾನೇನ್ ಮಾಡ್ದೆ? ಅನ್ಯಾಯವಾಗಿ ರತ್ನಮ್ಮನ್ನ ಕೊಂದ್ಬಿಟ್ಟೆ. ಅಯ್ಯೋ, ರತ್ನಮ್ಮನ್ನ ನಾನೇ ಕೊಂದ್ಬಿಟ್ಟೆ. ಅಚ್ಚು, ಹಾಗೇನಿಲ್ಲಮ್ಮ. ನೀನ್ ಯಾಕೆ ಆ ಥರ ಅನ್ಕೋತೀಯ? ಅದು ಸರಿ, ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ನಿಂಗೆ ಸ್ವಲ್ಪ ಬಿಸಿನೀರು ಮಾಡ್ಕೊಡ್ಲಾ? ಸ್ವಲ್ಪ ಕುಡಿದ್ರೆ ಸಮಾಧಾನ ಆಗುತ್ತೆ. ನನಗೇನು ಬೇಡ. ರೀ, ನಮ್ಮ ಅಚ್ಚು ಜೊತೆ ಸ್ವಲ್ಪ ಮಾತಾಡಿ. ಅಲ್ಲಿ ನಡೆದಿರೋದು ಆಕ್ಸಿಡೆಂಟು ರೀ. ಪಾಪ ನಮ್ಮ ಅಚ್ಚು ರತ್ನಮ್ಮನ್ನ ನಾನೇ ಕರ್ಕೊಂಡೋಗಿ ಕೊಂದ್ಬಿಟ್ಟೆ ಅಂತ ಒಂದೇ ಸಮನೆ ಕೊರಗ್ತಿದ್ದಾಳೆ. ನೀವು ಮಾತಾಡಿದ್ರೆ ಸ್ವಲ್ಪ ಅವಳಿಗೆ ಸಮಾಧಾನ ಆಗುತ್ತೆ. ಬನ್ನಿ, ಮಾತಾಡ್ ಬನ್ನಿ. ಅವಳನ್ನ ಒಳಗಡೆ ಕರ್ಕೊಂಡೋಗಿ ಮಲಗಿಸು. ನಿಜ ಹೇಳ್ಬೇಕು ಅಂದ್ರೆ ರತ್ನಮ್ಮನ್ ನೀತಿ ರೀತಿನೇ ಬೇರೆ ಇತ್ತು ಕಣೆ. ಅಂದ್ರೆ ಅವಳು ಜೀವನ ನೋಡಿದ ರೀತಿ ಇದೆಯಲ್ಲ, ಅದೊಂಥರ ಚಂದ. ಅವಳ ತರ ಜೀವನ ನಾವು ಬದುಕೋದಕ್ಕಾಗಲ್ಲ. ಹೌದು ಅತ್ತೆ, ಆ ವಿಷಯ ಕಿವಿಗೆ ಬಿದ್ದಾಗಿಂದ ನನ್ನ ಕಣ್ಗಳು ಮುಂಬಾಗ್ಲ ಕಡೆನೆ ನೋಡ್ತಾ ಇದೆ. ಆ ವಿಷಯ ಸುಳ್ಳಾಗ್ಬಿಡ್ಲಿ, ರತ್ನಮ್ಮ ಒಳಗಡೆ ಬರ್ಲಿ ಅಂತ. ಇನ್ನೆಲ್ಲೇ ಬರ್ತಾಳೆ ಸಾಧನಾ? ಯಾವತ್ತಾದ್ರೂ ಒಂದು ದಿನ ಅವಳನ್ನೇನಾದ್ರೂ ಪ್ರೀತಿಯಿಂದ ನಾನು ಕೇಳಿದಿನ? ನನಗೆ ಅಮ್ಮ ಏನ್ ಬೇಕು, ಏನ್ ತಿಂತೀರಾ, ನಿಮ್ಗೇನ್ ಮಾಡ್ಕೊಡ್ಲಿ, ಕಾಫಿ ಮಾಡ್ಕೊಡ್ಲಾ, ಕಾಲ್ ಒತ್ಲಾ, ಹೀಗೆ ನನ್ ಸೇವೆನೆ ಮಾಡ್ತಿದ್ಲು. ಒಂದು ದಿವ್ಸಕ್ಕಾದ್ರೂ ರತ್ನ ಏನ್ ಮಾಡ್ತಿದ್ಯಾ, ಯಾಕೆ ಹೀಗ್ ಮಾಡ್ದೆ, ಯಾಕೆ ಹಂಗ್ ಮಾಡ್ದೆ ಅಂತ ಬೈತಿದ್ನೆ ಹೊರ್ತು ಊಟ ಮಾಡಿದ್ಯಾ ಅಂತ ಒಂದು ದಿವ್ಸಕ್ಕೂ ನಾನು ಕೇಳ್ದವಳಲ್ಲ. ಹೇಳು ಸಾಧನಾ, ರತ್ನ ಅಂತ ಇವಾಗ ನಾನು ಯಾರನ್ನ ಕರೀಲಿ, ಯಾರ ಮೇಲೆ ಜೋರ್ ಮಾಡ್ಲಿ? ಹೌದು ಅತ್ತೆ, ಸದಾ ನಗುಮುಖ, ಆ ಕೊಂಕು, ಆ ಗಲಾಟೆ. ಎಷ್ಟೋ ದಿನ ನಾನು ರತ್ನಮ್ಮ ಶಾಂತಿಮ್ಮ ಎಲ್ಲ ಜಾಲಿಯಾಗಿ ಮಾತಾಡ್ಕೊಂಡು ಕೂತ್ಕೋತಿದ್ವಿ ಗೊತ್ತಾ ಅತ್ತೆ. ಒಂದೊಂದ್ಸಲ ಅಂತೂ ರತ್ನಮ್ಮ ಅವರು ನೀವ್ ಹೆಂಗ್ ಮಾಡ್ತಿರೋ ಹಂಗೆ ಮಾಡಿ ತೋರ್ಸೋರು ಕೂಡ. ಆ ಶಾಂತಿಮ್ಮ ಇರ್ಲಿಲ್ಲ ಅಂದ್ರೆ ನಾನು, ಅರ್ಚನಾ, ರತ್ನಮ್ಮ ಎಲ್ರೂ ಒಂದ್ ಗುಂಪು ಮಾಡ್ಕೊಂಡು ಬಾಯ್ ತುಂಬಾ ನಗ್ತಿದ್ವಿ. ಇಲ್ಲ ಕಣೆ, ಅವಳಿಗೆ ನಮ್ಮೆಲ್ರಿಗಿಂತಲೂ ಶಾಂತಿ ಅಂದ್ರೇನೆ ತುಂಬಾ ಇಷ್ಟ. ಅದಕ್ಕೆ ಅವಳಿರೋ ಜಾಗಕ್ಕೆ ಹೊರಟೋದ್ಲು. ಅವಳು ಕೊನೆ ಆಸೆ ಏನು ಅಂತನೂ ನಮಗ್ ಗೊತ್ತಾಗ್ಲಿಲ್ವಲ್ಲ ಸಾಧನಾ. ಅವಳಿಗೆ ಸತ್ತು ಹೋಗ್ತೀನಿ ಅಂತ ಅನ್ಸಿತ್ತೋ ಏನೋ. ಸಾಧನಾ, ನೀನ್ ಗಮನಿಸಿದ್ಯಾ? ಅದು ರಾಘವನ ಬಿಟ್ಟು
ನಮ್ಗೆ ಹೇಳ್ಬಿಟ್ಟು ಹೋದ್ಲಲ್ಲ, ಏನಂತ ಹೇಳಿದ್ಲು ಹೇಳು? ಅಮ್ಮ, 1 ವಾರ ಆಗತ್ತೆ ನಾನ್ ಬರೋದು, ನಾನ್ ಬರಲ್ಲಮ್ಮ ಅಂತಂದ್ಲು. ಹೋಗ್ಬಿಟ್ ಬರ್ತೀನಿ ಅಂತ ಅವ್ಳು ಹೇಳಲಿಲ್ವಲ್ಲೇ, ಹೇಳಲಿಲ್ಲ. ಸಾಧನ, ಅವಳು ಕೊನೆ ಆಸೆ ಏನಿತ್ತೋ ಏನೋ ಗೊತ್ತಿಲ್ವೇ. ಒಂದು ದಿನನಾದ್ರೂ ಅಮ್ಮ ನನಗ್ ಸಂಬಳ ಕೊಡಿ ಅಂತ ಕೈ ಚಾಚ್ ಕೇಳಿದಳ. ಆದ್ರೆ ಇವತ್ತು ಅವಳಿಲ್ಲ. ಅವಳು ಋಣ ನಮ್ಮೇಲಿದ್ಯಲ್ಲಮ್ಮ. ಹೇಗೆ ತೀರ್ಸೋದಿದನ್ನ? ಹೇಗ್ ತೀರ್ಸೋದು? ರತ್ನ, ರತ್ನ, ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸೆ. ನಿನ್ನನ್ನ ನಾನು ತುಂಬಾ ಗೋಳಿಕೊಂಡಿದ್ದೀನಿ. ನನ್ ಮನ್ಸಿಗೆ ಬಂದ ಹಾಗೆ ಮಾತಾಡಿದ್ದೀನಿ. ಆದ್ರೆ ಒಂದು ಸರಿನು ನಿನ್ನ ಆಸೆ ಏನು ಅಂತ ನಾನು ಕೇಳಲಿಲ್ವಲ್ಲ ತಾಯಿ. ಎಂಥ ಪಾಪಿಷ್ಟೆ ನಾನು. ಅಮ್ಮ, ಅಮ್ಮ, ಇನ್ನು ಅಳ್ತಾ ಇದೆಯಮ್ಮ. ಅಮ್ಮ, ಸಮಾಧಾನ ಮಾಡ್ಕೊಳಮ್ಮ. ಆಗ್ತಿಲ್ಲಪ್ಪ. ಸಿದ್ದು ಎಲ್ಲೋ? ಅಮ್ಮ, ಅದು ಅಣ್ಣಂಗೆ ಫೋನ್ ಮಾಡಿದ್ದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಫಾರ್ಮಾಲಿಟೀಸ್ ಇದೆ, ಎಲ್ಲ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದಾನಮ್ಮ. ನೀನ್ ಈ ತರ ಮನ್ಸಿಗೆ ತಗೊಂತೀಯ ಅಂತಾನೆ ನಾನು ಅಣ್ಣ ಯಾವ ವಿಷಯನೂ ನಿನ್ನ ಹತ್ರ ಹೇಳಲ್ಲ. ಇಂಥ ಸುದ್ದಿ ಹೇಳ್ದೆ ಇರೋಕ್ಕಾಗತ್ತೇನೋ? ಯಾರೋ ರತ್ನ ನಿಮಗೆಲ್ಲ ಎರಡನೇ ತಾಯಿ ತರ ಇದ್ಲು ತಾನೆ ಅವಳು. ಈ ಮನೇಲಿ ನನ್ ತಂಗಿ ತರ ಬದುಕ್ದವಳು ಕಣೋ ಅವಳು. ನನ್ನ ಎದುರುಗಡೆ ನಿಂತು ನೀವ್ ಯಾರಾದ್ರೂ ಉತ್ತರ ಕೊಡ್ತಿದ್ರಾ, ಮಾತಾಡ್ತಿದ್ರಾ? ಆದ್ರೆ ಅವಳು ಮಾತಾಡ್ತಿದ್ಲು. ಆದ್ರೆ ನಾನು ಅವಳಿಗೆ ಎದುರುತ್ತರ ಕೊಡ್ತಿದ್ದೆ ಕಣೋ. ನನ್ ಮುಂದೆ ಮಾತಾಡ್ತಿದ್ಲು, ಇಲ್ಲ ಅಂತಲ್ಲ. ಆದ್ರೆ ನನ್ನ ಬಗ್ಗೆ ಹೊರಗಡೆ ಯಾರಾದ್ರೂ ಮಾತಾಡಿದ್ರೆ ಕೆಂಡ ಕೆಂಡ ಬೆಂಕಿ ಕಾರೋಳು. ಯಾರ್ ಮುಂದೆನೋ ನನ್ನ ಬಿಟ್ಕೊಟ್ಟವಳು ಅಲ್ಲ ಕಣಪ್ಪ ಅವಳು. ಪುಣ್ಯಾತ್ಗಿತ್ತಿ ಕಣಪ್ಪ. ಈ ಶಾಂತಿ ನಿವಾಸಕ್ಕೋಸ್ಕರ ತನ್ನ ಜೀವ ತೆಗೆದ್ಬಿಟ್ಟು ಹೋದ್ಲು. ಮಗನೇ, ಅವಳಿಗೆ ನೆಂಟ್ರು ಇಷ್ಟ್ರು ಯಾರು ಗೊತ್ತಿಲ್ಲಪ್ಪ ಅವಳಿಗೆ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನಾನು ಶಾಂತಿ ನಿವಾಸದವಳು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಳು ಅವಳು. ಎಲ್ಲೋ ಹೋದ್ಲು ಅವಳು, ಎಲ್ಲೋ ಸುಶಾಂತ. ಅಮ್ಮ, ಏನಮ್ಮ ಇದು? ಸಮಾಧಾನ ಮಾಡ್ಕೊಳಮ್ಮ. ಅತ್ಗೆ, ಅಮ್ಮನ್ ಸ್ವಲ್ಪ ನೋಡ್ಕೊಳ್ಳಿ. ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ.